ಜೀವನದಲ್ಲಿ ಮೊದಲು ರಾಮಾಚಾರಿ ಹೋಗ್ಬಿಟ್ರು ಡಿಸೆಂಬರ್ 29. ಅದಾದ ಮೇಲೆ ಜನವರಿನಲ್ಲಿ ಚಾಮಯ್ಯ ಮೇಷ್ಟ್ರು ಹೋದ್ರು. ಅಲ್ಲ ಇವರು ಏನು ಸಾಯೋ ಹಂಗೆ ಏನಿರ್ಲಿಲ್ಲ, ಏನಿರ್ಲಿಲ್ಲ ನಂಗೆ. ಆಮೇಲೆ ಇನ್ನೊಂದು ನಂಗೊಂದು ಕೆಟ್ಟ ಸಿಕ್ಸ್ತ್ ಸೆನ್ಸ್ ಇದೆ, ವೆರಿ ಬ್ಯಾಡ್ ಸಿಕ್ಸ್ತ್ ಸೆನ್ಸ್ ಐ ಆಮ್ ಹ್ಯಾವಿಂಗ್. ಕೆಟ್ಟದ್ದೆಲ್ಲ ನುಡಿಯುತ್ತೆ ಇವರೇ. ನಮ್ಗೆ ಯಾರನ್ನು ಕಂಡ್ರೆ ಇಷ್ಟ ದೇವ್ರ ಅವ್ರನ್ನೇ ಕರ್ಕೋಬೇಕಾ? ಈಗ ನಮ್ಮಮ್ಮ ದಿನ ಪಾಪ ಸಂಕಟ ಪಡ್ತಾಳೆ, ಸಾಯಕ್ಕೆ ಕರ್ಕೋತಾನೆ ಇಲ್ಲ ದೇವ್ರು. ನಮ್ಮಪ್ಪನ್ ಬೇಡ ಅಂದ್ರು ಪಟ್ಟಂತ ಕರ್ಕೊಂಬಿಟ್ಟ, ಗೊತ್ತೇ ಇಲ್ಲ ಇವ್ರೆ. ಆಮೇಲೆ ನೂರೊಂದು ನೆನಪು. ಅಶ್ವಥ್ ಅವರ ನಿರ್ಧಾರನ ಬದಲಾಯಿಸ್ಕೊಳ್ಳಿ ಅಂತ ಯಾರು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅವರು. ಯಾರು ಕೇಳ್ತಾರೆ? ಆಮೇಲೆ ಅಣ್ಣವರೇ ಬಂದು ಕೇಳ್ಕೊಂಡ್ರಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು. ಹಂಗೆ ಅವರು ಡೈರೆಕ್ಟಾಗಿ ಕೇಳ್ಕೊಳಕ, ಇಂಡೈರೆಕ್ಟಾಗಿ ಬಂದು ಮಾಡಿ ಅಂತ ವಿಚಾರ ತಿಳಿಸಿ ಮಾಡಿದ್ರಲ್ಲ. ಅದೇ ಶಬ್ದವೇದಿ ಮಾಡಿದ್ರಲ್ಲ. ಹಾಂ, ತಂದೆಯವ್ರದ್ದು ಹೈಯರ್ ಲೆವೆಲು ಆ ಥರ. ನಾವೇನೇ ಹೋಗಮ್ಮ ಅಂತಾರೆ, ಏನಾದ್ರು ಹೇಳಿದ್ರೆ ನೀನೇನು ಚಿಕ್ಕವಳು ದೊಡ್ಡವ್ರ ವಿಷಯಕ್ಕೆ ಬರಬೇಡ ಹೋಗು ಅಂತ, ಅದಕ್ಕೆಲ್ಲ ನೀನಕ್ಕೆ ಬರ್ತೀಯ ಅಂತ. ತಂದೆಯವರು ಆ ನಿರ್ಧಾರ ಘೋಷಣೆ ಮಾಡಿದ್ಮೇಲೆ ಎಲ್ಲೋ ನಾನು ಹೇಳಬಾರ್ದಾಗಿತ್ತು ಅಂತ ಅವ್ರು ಪಶ್ಚಾತ್ತಾಪ ಪಟ್ಕೊಂಡಿದ್ರ ಆ ಥರ ಹೇಳಿದ್ನಲ್ಲ. ಏಜ್ ಲೆವೆಲಿಂದ ಒಂಥರ ಕೆಲವೆಲ್ಲ ನಾವು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಹಾಂ, ಅಂದರೆ ಇದ್ದಿದ್ರಲ್ಲಿ ಸ್ವಲ್ಪ ಹೇಳ್ಕೊಳ್ತಾ ಇದ್ದಿದ್ದು ನನ್ನ ಹತ್ರ ಹೇಳ್ಕೊಳ್ತಾ ಇರೋರು. ಕೊನೆಗೆ ಅವರು ಯಾವ ಥರ ಲೆವೆಲ್ಲು ಅಂದರೆ ಆ ಸಾಯೋ ಸ್ಥಿತಿನಲ್ಲಿ ಅವ್ರು ನೋವು ಅಂತ ಅನ್ನೋದನ್ನ ನನ್ನ ಕೈಯಲ್ಲಿ ಹೇಳ್ತಾ ಇರಲಿಲ್ಲ ಅಂತ ನಾನು ಫೀಲ್ ಮಾಡಿಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತಲ್ಲ. ಅಂದರೆ ನೋವ್ತಾ ಇದೆಯಪ್ಪ ಅಂತಂದರೆ ಈ ಥರದ ವ್ಯಕ್ತಿನ ಜೀವನದಲ್ಲಿ ನೋಡೋದು ತುಂಬ ಅಪರೂಪ. ಅದು ನಾನು ನಮ್ಮಪ್ಪನ ಅರ್ಥ ಮಾಡ್ಕೊಂಡಿದ್ದರಿಂದ ಪರವಾಗಿಲ್ಲ. ನಾವು ಅವ್ರ ಜೊತೆಲೇ ಹುಟ್ಟಿ ಬೆಳೆದು ಮಾಡಿದ್ರಿಂದ ಬೇರೆಯವರು ಥರ ಲೆವೆಲ್ ಆಗಿಬಿಟ್ರೆ ಅವ್ರಿಗೇನು ಅಂತಾನು ಯಾರೂ ಕೇಳ್ತಾ ಇರಲಿಲ್ಲ, ಏನೂ ಹೇಳ್ತಾ ಇಲ್ಲ. ಏನು ಸಮಸ್ಯೆ ಇತ್ತು? ಆರೋಗ್ಯ ಸಮಸ್ಯೆ ಇತ್ತು ಅಶ್ವಥ್ ಅವ್ರಿಗೆ? ಏನಿತ್ತು ಆ ದೇವ್ರಿಗೆ ಗೊತ್ತಪ್ಪ. ನನ್ನ ಆರಾಮಾಗಿದ್ರು, ಆರೋಗ್ಯವಾಗಿದ್ರು? ಇಲ್ಲ, ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲ, ಅವ್ರಿಗೆ ಮಲ್ಟಿಪಲ್ ಫೇಲ್ಯೂರ್ ಅಂತ ಕೊನೆ. ಅಲ್ಲ, ಫಸ್ಟ್ ಸ್ಟ್ರೋಕ್ ಏನೋ ಆಯಿತು ಅಂತ ಕಾಣುತ್ತೆ. ಸ್ಟ್ರೋಕ್ ಆಯಿತು 1ನೇ ತಾರೀಕು ಆಯಿತು, ಜನವರಿ 1 ಆಯಿತು. ನೀವೆಲ್ಲ ಎಲ್ಲೋ ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ರಿ ಅಂತ? ನಾರ್ತ್ ಇಂಡಿಯಾ ಟ್ರಿಪ್ಗೆ ಹೋದ್ವಿ. ಅದೇ ನಮ್ಮ ಯಜಮಾನ್ರಿಗೆ ರಿಟೈರ್ಮೆಂಟು ಟೈಮ್ಗೆ ಕರ್ಕೊಂಡು ಹೋದ್ವಿ. ಅದು ಮುಂಚೆ ಫಿಕ್ಸ್ ಆಗಿತ್ತು, ಹೋಗಿದ್ದ ದಿನ ಅಲ್ಲ, ಮೊದಲೇ ಫಿಕ್ಸ್ ಆಗಿತ್ತು 6ನೇ ತಾರೀಕು ಹೋಗೋದು, ಜನವರಿ 6ಕ್ಕೆ ಅಂತ. 1ನೇ ತಾರೀಕು ಆಯ್ತು ಅವ್ರಿಗೆ. ಮನೆಯಲ್ಲೇ ಇದ್ರ ಅಶ್ವಥ್ ಅವರು? ಬಾತ್ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ವೆಂಕಟರಮಣನ ದೇವಸ್ಥಾನದ ಪ್ರೋಗ್ರಾಮ್ ಅವತ್ತು. ಎವ್ರಿ ಇಯರ್ ನ್ಯೂ ಇಯರ್ಸ್ ಡೇಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ. 1ನೇ ತಾರೀಕು ಬಾಗ್ಲು ಹಾಕೊಂಡ್ಬಿಟ್ಟು ತೆಗಿಲಿಲ್ಲ. ಅವ್ರಿಗೆ ಹೇಳ್ಕೊಳಕ್ಕೂ ಬ್ರೈನು ಪರ್ಮಿಟ್ ಮಾಡ್ತಾ ಇಲ್ಲ, ಬಾಗಿಲು ತೆಗಿಯೋಕೆ ಆಗ್ತಿಲ್ಲ ಅಂತ. ಕೊನೆಗೆ ಬಾಗಿಲೆಲ್ಲ ಒದ್ದು ಬಾಗಿಲು ತೆಗೆದ್ರು. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿದ್ಲು ಬಾಗಿಲು ಬಂದಿಲ್ವಲ್ಲ ಅಂತ. ಆಮೇಲೆ ಕರ್ಕೊಂಬಂದು ಕೂರಿಸಿದ್ರು. ಆಮೇಲೆ ಹಿಂದಿನ ವರ್ಷ ನನಗೆ ಯಾರೋ ಶಾಸ್ತ್ರ ಹೇಳ್ಬಿಟ್ಟಿದ್ರು ಅಂತ ಹೇಳಿದ್ ನಾನು. ನಿಮ್ಗ? ಹಾಂ, ಓ, ಶಾಸ್ತ್ರ ಹೇಳಿದ್ರಮ್ಮ? ಅದು ಧಾರವಾಡದಲ್ಲಿ ನಾನು ಅವರು ಇಬ್ರು ಒಂದು ಇದು ಫಂಕ್ಷನ್ಗೆ ಹೋಗಿದ್ದೆ. ನಾನು, ನೀವು ನಿಮ್ಮ ಯಜಮಾನ್ರ ತಂದೆಯವರು? ನಾನು ಅಪ್ಪ ಇಬ್ರು ತಂದೆಯವರು. ಯಾವಾಗ್ಲಾರು ಪ್ರೋಗ್ರಾಮ್ಗಳಿಗೆ ಹೋಗುವಾಗ 1 ವರ್ಷ 1 ವರ್ಷಕ್ಕೆ ಮುಂಚೆ ಒಬ್ಬರೇ ಹೋಗ್ತಾ ಇರಲಿಲ್ಲ. ಸಂಬಡಿ ಶುಡ್ ಅಕಂಪನಿ ಹಿಮ್ ಆಲ್ವೇಸ್. ನಾನು ಧಾರವಾಡಕ್ಕೆ ಅವ್ರ ಜೊತೆ ಹೋಗಿದ್ದಾಗ ಅಲ್ಲಿ ನಾನು ಒಂದು ತಿಂಗಳ ಹಿಂದೆನೂ ಒಂದು ಅರಂಗೇಟ್ರಮ್ಗೆ ಹೋಗಿದ್ದೆ, ಡ್ಯಾನ್ಸ್ ಅರಂಗೇಟ್ರಮ್ ಚೀಫ್ ಗೆಸ್ಟಾಗಿ. ಆವಾಗ ಆ ಅರಂಗೇಟ್ರಮ್ಗೆ ಬಂದಿದ್ದವರು ಆ ಫಂಕ್ಷನ್ಗೆ, ಅಪ್ಪನ ಫಂಕ್ಷನ್ಗೂ ಬಂದಿದ್ದರು ಅವರು. ಒಂದು ಫಾರಿನ್ಗೆ ನನ್ನ ಮಗಳು ನೀವು ಇಬ್ಬರೂ ಹೋಗೋದು ಅಂತ ಪರ್ಫಾರ್ಮೆನ್ಸ್ಗೆ. ಅವರು ಆಕೆ ಲಿಂಗಾಯಟ್ಸು ಕಮ್ಯುನಿಟಿಯವರು. ಅವರು ನಿಮ್ಮದು ನಾನು ಎಲ್ಲೋ ಒಂದು ಕಡೆ ಒಂಚೂರು ಶಾಸ್ತ್ರ ಕೇಳ್ತೀನಿ, ಒಂಚೂರು ಆಮೇಲೆ ಡಿಸೈಡ್ ಮಾಡೋದು ಅಂತಂದರು. ರೀ, ಅದಕ್ಕೆಲ್ಲ ಏನು ಶಾಸ್ತ್ರ ಕೇಳ್ತೀರಿ, ಬೇಕಂದ್ರೆ ಹೋಗೋದು, ಇಲ್ಲದ್ರೆ ಬಿಡೋದು ಅಂತ ಅಂದ್ಬಿಟ್ಟು ಹೇಳಿದೆ ನಾನು. ಇಲ್ಲ, ನನಗೇನೋ ನಂಬಿಕೆ ಅಂದರು. ಅವು ನಿಮ್ಮ ಇಷ್ಟ, ಏನಾರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂದೆ. ಅವರು ಶಾಸ್ತ್ರ ಕೇಳಿಯಾರೆ. ಕೇಳ್ಬಿಟ್ಟು ಅವ್ರು ಯಾರನ್ನು ಕೇಳಿದ್ರು ನನಗೆ ಗೊತ್ತಿಲ್ಲ, ಯಾರು ಕೇಳಿದ್ರು ಏನು ಗೊತ್ತಿಲ್ಲ. ಆಮೇಲೆ ನಿಮ್ದು ಒಂಚೂರು ಡೇಟ್ ಆಫ್ ಬರ್ತ್ ಹೇಳಿ ಅಂದರು. ನಂದೇನು ಬೇರೆ ಏನನ್ನೂ ಇಸ್ಕೊಳ್ಳಿಲ್ಲ, ಡೇಟ್ ಆಫ್ ಬರ್ತು, ನನ್ನ ಹೆಸರು ಅಷ್ಟೇ ಹೇಳಿದ್ದಾರೆ. ಆಮೇಲೆ ನೀವು ಹುಟ್ಟಿದ್ದು ಎಷ್ಟು ಗಂಟೆಗೆ ಹುಟ್ಟಿದ್ದೀರಿ ಅಂತ ಕರೆಕ್ಟಾಗಿ
ನಿಮ್ಮ ಪೇರೆಂಟ್ಸು ಯಾರೋ ಒಬ್ಬರು ಹೇಳಿದರು. ಆಮೇಲೆ ನೀವು ಫಾರಿನ್ಗೆ ಹೋಗ್ತೀರಿ, ಮಾರ್ಚ್ 21ನೇ ತಾರೀಕು ಹೋಗ್ತೀರಿ. ಅದು ಹೇಳಿದರು. 10ನೇ ಇಸ್ವಿಗೆ ಹೋಗ್ತೀನಿ, 9ನೇ ಇಸ್ವಿನಲ್ಲಿ ಹೋಗ್ತೀರಿ. 9ನೇ ಇಸ್ವಿಲಿ 8ನೇ ಇಸ್ವಿಲಿ ಕೇಳಿದ್ದಿದ್ದು. ಹೋಗ್ತೀರಿ, ಮಾರ್ಚ್ 21ನೇ ತಾರೀಕು ಹೋಗ್ತೀರಿ. 10ನೇ ಇಸ್ವಿಲಿ ನಿಮ್ಮ ಪೇರೆಂಟ್ಸ್ ಯಾರೋ ನಿಮ್ಗೆ ಹೇಳಿದರು. ಅದು ಹೇಳಿದ್ದು ಯಾರೋ ಒಬ್ಬರು ಹೇಳಿದ್ರು. ಆಮೇಲೆ ನನ್ನ ಮಗಳಿಗೆ ಯೋಗ ಇಲ್ಲ ಹೋಗೋದು. ಯಾರಿಗೆ? ಅವ್ರ ಮಗಳಿಗೆ ಹೋಗೋಕ್ಕೆ ಯೋಗ ಇಲ್ಲ ಅಂತ. ಆದ್ದರಿಂದ ಹೋಗೋದು ಬೇಡ, ನಮ್ಮ ಮಗಳು ಹೋಗೋದು ಬೇಡ ಅಂತ ಹೇಳಿದ್ರು ಅವರು. ಯಾವಾಗ ನಮ್ಮಪ್ಪ ಬಿದ್ದೋದ್ರು ಅನ್ನೋದಲ್ಲ, 9ನೇ ಇಸ್ವಿ 21ನೇ ತಾರೀಕು ಮಾರ್ಚ್ ನಾನು ಹೋಗಿ ಬಂದೆ ಫಾರಿನ್ಗೆ. ಬಂದ್ರಿ? ಕರೆಕ್ಟಾಗಿ 21ನೇ ತಾರೀಕು ಮಾರ್ಚ್ ಹೋಗಿ ಬಂದೆ ನಾನು. ಸಿಂಗಾಪುರು ಮಲೇಷ್ಯಾಗೆ ಹೋದೆ. ಅದೇ ಡೇಟ್ಗೆ ಹೋಗಿದ್ದು ನಾನು. ಅವ್ರು ಡೇಟ್ ಹೇಳಿದ್ರಲ್ವಾ, ಅವ್ರು ಹೇಳಿದ್ರು ಅಂತ ನಾನು ಹೋಗಿದ್ದಲ್ಲ. ನನಗೆ ಪ್ರೋಗ್ರಾಮ್ ಸಿಕ್ಕಿದ್ದೆ ಅವತ್ತು. ಅಲ್ಲಿದೆ ನೋಡಿ, ಬ್ರಹ್ಮೋತ್ಸವ ಆಗಿ ಇದರಲ್ಲಿ ಸಿಂಗಾಪುರಲ್ಲಿ ವೆಂಕಟೇಶ್ವರಂದಿದೆ. ಬ್ರಹ್ಮೋತ್ಸವ ಆಗಿ ಸಿಂಗಾಪುರ್ನಲ್ಲಿ ನನಗೆ ಪ್ರೋಗ್ರಾಮ್ ಆಯಿತು. ಓಕೆ. ಆಮೇಲೆ 1ನೇ ತಾರೀಕು ತಂದೆಯವ್ರಿಗೆ ಆಯ್ತಲ್ಲ, 1ನೇ ತಾರೀಕು ಆಯಿತು, 17ನೇ ತಾರೀಕು ಸತ್ತೋದ್ರಲ್ಲ. ಆಮೇಲೆ ನೀವೆಲ್ಲ ಟ್ರಿಪ್ ಬಂದರು ಅಂತ ಕಾಣುತ್ತೆ ನಿಮ್ಮ ಜೊತೆ. 6ನೇ ತಾರೀಕು ಹೋದ್ವಿ, ಕಾಶಿ ಕರ್ಕೊಳೋದೆ ತಂದೆಯವ್ರನ್ನ. ನಡೆಯಕ್ಕೆ ಆಗ್ತಿತ್ತಾ? ಹೋಗೋ ದಿನ 1-2 ಹೆಜ್ಜೆ ಇಟ್ಟರು. 8ನೇ ತಾರೀಕನ್ನ ಆಲ್ಮೋಸ್ಟ್ ಹೊತ್ಕೊಂಡು ಹೋಗೋಂಗೆ ಹೋದ್ವಿ. 10ನೇ ತಾರೀಕು ಕರ್ಕೊಂಬಂದ್ವಿ. 11ನೇ ತಾರೀಕು ಮಾತೇ ನಿಂತೋಯ್ತು, ಒಂದೊಂದು ಮಾತಾಡ್ತಿದ್ದಿದ್ದು. ಆಮೇಲೆ 10ನೇ ತಾರೀಕು ಫುಲ್ಲು ಕೋಮಾ ಕೊಟ್ಟೋದ್ರು. 15ನೇ ತಾರೀಕು ಫುಲ್ ಕೋಮಾ ಕೊಟ್ಟೋದ್ರು. ಅದನ್ನೇ ಏನು ಮಾಡ್ತೀರಾ? ಎಲ್ಲೋ ಒಂದು ಕಡೆ ಗೊತ್ತಿಲ್ಲಮ್ಮ, ಹೇಳ್ತಾ ಇರ್ಬೇಕಾದ್ರೆ ನನಗದಾಯ್ತು. ವಿಷ್ಣು ಸರ್ ಅವರು ತೀರೋಗದ ನೆಕ್ಸ್ಟ್ ಇಯರ್ ಅಂದ್ರೆ ಅಲ್ಲ, ಅದಾಗ 20 ದಿವಸದೊಳಗೆ ಸತ್ತೋದ್ರು. ಅದೇ ಹೇಳಿದ್ದು ನಾನು. ಅದೇ 29 ಡಿಸೆಂಬರು ವಿಷ್ಣು ಸರ್ ತೀರೋಗಿದ್ದು. 1ನೇ ತಾರೀಕು ಅವ್ರಿಗೆ ಈ ತರ ಸ್ಟ್ರೋಕ್ ತರದ್ದಾಗಿದೆ. ಎಲ್ಲೋ ಆ ಸಾವು ನಮ್ಮ ಮನಸ್ಸು ಹಚ್ಕೊಂಡ್ಬಿಟ್ಟಿದ್ರ ಅವರು, ಅಥವಾ ಅದೇನಾದ್ರು ವ್ಯತ್ಯಾಸ? ಇಲ್ಲ ನೋಡಿ, ಗೊತ್ತಿಲ್ಲ ಅದೆಲ್ಲ. ಚಿಕ್ಕವರೆಲ್ಲ ಸತ್ತೋಗ್ತಾರೆ ಅಂತೇನೋ ಅಂದರು. ಇಲ್ಲ ಇವ್ರೆ ಆ ಥರ ಅಲ್ಲ. ಯಾರಿಗೆ ಗೊತ್ತು ಒಳಗಡೆಯಿಂದ ಯಾರಿಗೆ ಯಾವ ಥರದ್ದೇನಿದೆ ಅದೆಲ್ಲ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಇವ್ರೆ ಅದೆಲ್ಲ. ನಾಗರಹಾವು ಕ್ಲೈಮ್ಯಾಕ್ಸ್ ನಿಜ ಜೀವನದಲ್ಲಿ ಉಲ್ಟಾ ಆಗಿದೆ. ನಾಗರಹಾವು ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ರಾಮಾಚಾರಿ ಅದೇ ಆಯ್ತು ಇಲ್ಲ ಅಂತ ನಾನು ಎಕ್ಸಾಕ್ಟ್ ಆಗಿ ನಾ ಹೇಳಲಾರೆ. ಅದಾಗ 20 ದಿವಸದೊಳಗೆ ಹೋಗೇ ಬಿಟ್ರಲ್ಲ. ಅದೇ ನಾನು ಹೇಳಿದ್ವಿ. ನಾಗರಹಾವು ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಚಾಮಯ್ಯ ಮೇಷ್ಟ್ರು ಆಕ್ಸಿಡೆಂಟಲ್ ಹೋಗ್ತಾರೆ, ಅಂದ್ರೆ ಜಾರ್ ಬಿದ್ದು ಹೋಗ್ತಾರೆ. ಅವಾಗ ರಾಮಾಚಾರ್ಯ ಏನ್ ಹೇಳ್ತಾರೆ, ಮೇಷ್ಟ್ರೆ ನಿಮ್ ಶಿಷ್ಯನು ನಿಮ್ ಜಾಗಕ್ಕೆ ಬರ್ತಿದ್ದಾನೆ ಅಂತ ಮಾರ್ಗರೆಟ್ ಜೊತೆಗೆ ಬೀಳ್ತಾರೆ, ಬೆಟ್ಟದಿಂದ ಬೀಳ್ತಾರೆ. ಅದು ಸಿನಿಮಾ. ಜೀವನದಲ್ಲಿ ಮೊದಲು ರಾಮಾಚಾರಿ ಹೋಗ್ಬಿಟ್ರು ಡಿಸೆಂಬರ್ 29. ಅದಾದ್ಮೇಲೆ ಜನವರಿನಲ್ಲಿ ಚಾಮಯ್ಯ ಮೇಷ್ಟ್ರು ಹೋದ್ರು. ಅಲ್ಲ, ಇವರು ಏನು ಸಾಯೋ ಹಂಗೆ ಏನಿರ್ಲಿಲ್ಲ, ಏನಿರ್ಲಿಲ್ಲ. ಅಂದ್ರೆ 1ನೇ ತಾರೀಕು ನೋಡಿ ಹೀಗೆ ಹಂಗಾಗಿದ ತಕ್ಷಣ ನಾನು ತಮ್ಮಂಗೆ ಹೇಳಿದೆ, ನೋಡು ನಾನು ಅವರು ಹೋದ ವರ್ಷ ನಿಜ ಆಗೋಯ್ತು. ಮಾರ್ಚ್ 21 ಫಾರಿನ್ಗೆ ಹೋಗ್ತಾರೆ ಇದ್ದಿದ್ದು. ಆವಾಗಲೇ ಡೌಟ್ ಆಯಿತು, ಏನಾದ್ರು ಅಪ್ಪಂಗೆ ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ. ಅದು ನೋಡಿ ನನ್ನ ಮನಸ್ಸಿನೊಳಗು ಅಮ್ಮ ಅಂತಾನೆ ಅನ್ನಿಸ್ಲಿಲ್ಲ, ಅಪ್ಪ ಅಂತಾನೆ ಅಂತ ನನ್ನ ಮನಸ್ಸಿಗೆ. ನನಗೆ ಆಮೇಲೆ ಇನ್ನೊಂದು, ನನಗೊಂದು ಕೆಟ್ಟ 6th ಸೆನ್ಸ್ ಇದೆ. ವೆರಿ ಬ್ಯಾಡ್ 6th ಸೆನ್ಸ್ ಐ ಆಮ್ ಹ್ಯಾವಿಂಗ್. ಕೆಟ್ಟದ್ದೆಲ್ಲ ನುಡಿಯುತ್ತೆ ಇವರೇ. ಆಮೇಲೆ ನಮ್ಮ ಅಪ್ಪನ ಮನೇಲಿ ಇದ್ದಾಗಿಂದನೂ ಅಷ್ಟೇ, ಯಾವಾಗ್ಲೂ ಅರ್ಲಿ ಮಾರ್ನಿಂಗು ಕನಸು ಅಪ್ಪ ಸತ್ತೋದಂಗೆ. ಚಿಕ್ಕ ಹುಡುಗಿ ಆಗಿದ್ದಾಗಿಂದನೂ ಅಷ್ಟೇ. ಅವರು ಅಪ್ಪ ಅಂದರೆ ಪ್ರಾಣ ಇವರೇ ನನಗೆ, ಅಪ್ಪ ಅಂದರೆ ಪ್ರಾಣ ನನಗೆ. ಯಾವಾಗಲೂ ನಮ್ಮ ಅಪ್ಪ ಸತ್ತೋದಂಗೆ ಕನಸು ಇವರೇ ನನಗೆ. ನಂಗೆ ಅಳಕ್ಕೂ ಶಕ್ತಿ ಇಲ್ಲ ಇವಾಗ. ಬೇಡಮ್ಮ ಬೇಡ. ನಮ್ಗೆ ಯಾರನ್ನು ಕಂಡ್ರೆ ಇಷ್ಟ ದೇವರು ಅವರನ್ನೇ ಕರ್ಕೋಬೇಕಾ? ಈಗ ನಮ್ಮಮ್ಮ ದಿನ ಪಾಪ ಸಂಕಟ ಪಡ್ತಾಳೆ ಸಾಯಕ್ಕೆ, ಕರ್ಕೋತಾನೆ ಇಲ್ಲ ದೇವರು. ನಮ್ಮಪ್ಪನ ಬೇಡ ಅಂದ್ರು ಪಟ್ಟಂತ ಕರ್ಕೊಂಬಿಟ್ಟ. ನಿಜವಾಗ್ಲೂ ಅಲ್ಲಿ ನಾನೇ ಹೋಗೋದು ಆಸ್ಪತ್ರೆಯಲ್ಲಿ, ನಾನೇ ಮಲ್ಕೋತಾ ಇದ್ದಿದ್ದೆ ಆಸ್ಪತ್ರೆಯಲ್ಲಿ. ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದು ಅಪ್ಪ ಕರ್ಕೊಂಬರ್ತೀನಪ್ಪ ಅಂತ ಹೋಗಿ ಕರ್ಕೊಂಬರೋದು. ಆ ಡಾಕ್ಟ್ರು ನೋಡ್ತಾ ಇದ್ರೆ ನನಗೆ ಜ್ಞಾನನೇ ಇಲ್ಲ, ನಿದ್ದೆ ಮಾಡಿಬಿಡೋದು ಇವರೇ ನಾನು. ಅದೇ ಯಮಕಂಟಕರು ಬಂದರೆ ನೋಡ್ತಾ ಇದ್ರೆ ಡಾಕ್ಟ್ರು ಅವ್ರು ಏನು ಹೇಳಿದ್ರು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ತಂದೆಯವ್ರ ಜೊತೆ ನೀವೇ ಇರ್ತಾ ಇದ್ದ ಆಸ್ಪತ್ರೆ? ಯಾರು ಅಪ್ಪ ಅಮ್ಮ ಆಸ್ಪತ್ರೆಯಲ್ಲಿದ್ದರು ನಾನು ಆ ಸಾಯೋ ದಿನ ಕರ್ಕೊಂಡು ಬಂದು ಡಾಕ್ಟ್ರನ್ನ ಎಷ್ಟು ಸತಿ ಕರ್ಕೊಂಬಂದು
ಗೊತ್ತೇ ಇಲ್ಲ ಇವ್ರೆ. ಆಮೇಲೆ ನನಗೆ ಕರ್ಕೊಂಡೋದ್ರಲ್ಲ, ಇದು ಹೋಯ್ತಲ್ಲ, ಜ್ಞಾನ ಹೋಯ್ತಲ್ಲ, ಅನ್ಕಾನ್ಶಿಯಸ್ ಆದ್ರೆ. ಹಾಂ, ಯಮಕಂಟಕರು ಬಂದ್ರಲ್ಲ ಅವಾಗ. ಆಮೇಲೆ ಅವ್ರು ಏನು ಹೇಳಿದ್ರು, ಡಾಕ್ಟ್ರು ಏನು ಮಾಡಿದ್ರು, ನನಗೆ ಯಮಕಂಟಕರು ಬಂದಾಗ ನಾನೇ ಇಲ್ಲ, ನನಗೆ ನಿದ್ದೆ ಸುಡುಗಾಡು, ಯಾವಾಗಲೂ ಮಲಗಿರೋದು. ಆಮೇಲೆ ಎಷ್ಟು ದಪ್ಪ ಆಗ್ಬಿಟ್ಟೆ ಅಂತ ನಮ್ಮಪ್ಪ ಸತ್ತೋಗುತ್ತಲು. ಥೈರಾಯ್ಡು, ಅಪ್ಪಂಗೂ ಥೈರಾಯ್ಡು. ಓಹ್, ಹಾಂ, ಪಾಪ ತಿಂದ್ಬಿಡ್ತಾರೆ ದಪ್ಪ ಆಗ್ಬಿಡ್ತಾರೆ ಅಂತ ಎಲ್ಲ ಅನ್ನೋರು ಮನೆಯವರು. ಏನೂ ಇಲ್ಲ ಪಾಪ, ಏನು ತಿಂತಿದ್ರು ಅವರು? ದಪ್ಪ ಆಗ್ಬಿಟ್ಟಿದ್ದವರೆಲ್ಲ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತಾರ ಇವರೇ? ಏನೂ ಇಲ್ಲ ಪಾಪ. ಎಣ್ಣೆದು ಇಷ್ಟ, ನನ್ನನ್ನು ಬೋಂಡ ಚೆನ್ನಾಗಿ ಮಾಡ್ತೀಯ ಮಗು, ನಮ್ಮಪ್ಪಂಗೆ ಇಷ್ಟ ಅಂತ ಮಾಡಿ ಕೊಡ್ತಾಯಿದ್ದೆ. ಅವ್ರು ಸತ್ತೋಗಿದ್ಲು, ನಾವು ಬೋಂಡ ಎಲ್ಲ ಮಾಡೋದೇ ಬಿಟ್ಟು. ಯಾಕೆಂದರೆ ಅದು ನಮ್ಮಪ್ಪನೇ ಇಲ್ಲದೆ ಇದ್ಮೇಲೆ ಹಾಕಿ ಬೋಂಡಾರೆ ಮನೇಲಿ ಯಾವ ಎಣ್ಣೆ ತಿಂಡಿನೂ ಬೇಡ ಅಂತ, ಯಾವ ಎಣ್ಣೆ ತಿಂಡಿ ಏನೂ ಬೇಡ, ಯಾವ ತಿಂಡಿನೂ ಬೇಡ, ಎಂಥದ್ದು ಬೇಡ ಅಂತ ಅಂದ್ಬಿಟ್ಟು ಅಂತ. ತಪ್ಪಲೆ ದೋಸೆ, ಬೇಳೆ ಅಡೆ ದೋಸೆಗಳು, ಅವ್ರು ಏನೇನು ತಿಂತಿದ್ರು ಎಲ್ಲನೂ ಮಾಡೋದೇ ನಿಲ್ಲಿಸ್ಬಿಟ್ಟೆ ನಾನು. ಅವರೇ ಇಲ್ಲದೆ ಇದ್ಮೇಲೆ ನಾನು ಯಾಕೆ ಮಾಡ್ಕೊಂಡು ಏನು ತಿನ್ನೋದು? ಅಂದರೆ ನಾವೇನು ತಿಂದೇ ಬದುಕ್ಬಿಡ್ತೀವಿ ಅಂತಲ್ಲ, ಆಯಿತು ಜೀವನ ಆಯಿತು ಒಂಥರ ಅಂತ ಅಂದ್ಬಿಟ್ಟು ಅಂತ. ಇವಾಗ ಅವ್ರು ಇಲ್ಲದೇ ಇದ್ರು ಏನು, ಹೋಗಿದ್ದ ಕಡೆ ಎಲ್ಲ ಪಾಪ ಅವ್ರು ಇಲ್ಲದೇ ಇದ್ರು ನನಗೆ ಅವ್ರು ಸಪೋರ್ಟ್ ಮಾಡ್ತಾನೇ ಇದ್ದಾರೆ ಇವರೇ. ಎಲ್ಲ ಕಡೆನೂ ಅಶ್ವತ್ಥ ಮಗಳು ಅಂತ ನನಗೆ ಕೊಲ್ಲೂರಲ್ಲ ಮೂಕಾಂಬಿಕೆ ದೇವಸ್ಥಾನದಲ್ಲಿ 93ನೇ ಇಸ್ವಿಯಿಂದನೂ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಈಗ ಮಹಾನವಮಿ ದಿವಸನೂ ಮಾಡ್ತೀನಿ. ಓಕೆ, ನಿಮ್ಮ ವಿಷಯ ಒಂಚೂರು ಮಾತಾಡ್ತೀನಿ. ಡ್ಯಾನ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬಂದಿದ್ದು ಯಾವಾಗಮ್ಮ? ನಾನು 3 ವರ್ಷ ತುಂಬಿತ್ತು, ಆವಾಗಿಂದ ಗೊತ್ತಿಲ್ಲ ಇವರು ನನಗೆ. ನಮ್ಮ ಮನೆ ಹತ್ರ ಡ್ಯಾನ್ಸ್ ಮೇಷ್ಟ್ರಿದ್ರು ಅಲ್ಲೇನೇ. ಇವಾಗ ಅದೇನೋ ಮಾಲ್ ಅಂತನೋ ಏನೋ ಇದೆಯಂತಲ್ಲ. ಯಾವ ಏರಿಯಾದ? ಕೃಷ್ಣ ಮಂದಿರದ ಪಕ್ಕದಲ್ಲಿ. ಯಾವ ಏರಿಯಮ್ಮ? ಶಿವರಾಂಪೇಟೆ. ಹಾಂ ಹಾಂ. ನಾನಂತೂ ಹೊರಗಡೆಗೆ ಹೋಗಲ್ಲ ಇವರೇ, ನಾನು ಎಲ್ಲೋ, ಅದಕ್ಕೆ ನನಗೆ ಗೊತ್ತಿಲ್ಲ. ಅದೆಂಥದ್ದು ಮಾಲ್ ಆಫ್ ಮೈಸೂರಾ, ಅದೇ ಅದು ಮಾಲ್ ಆಫ್ ಮೈಸೂರು. ಹಾಂ, ಅದೇ ನನ್ನ ಡ್ಯಾನ್ಸ್ ಕ್ಲಾಸು ಮುಂಚೆ. ಹಾಂ, ನಮ್ಮ ಮೇಷ್ಟ್ರಿದ್ರು ಅಲ್ಲಿ. ನಮ್ಮನೆ ಅಲ್ಲಿ ಇವಾಗಲೂ ಇದೆ, ಅರ್ಲಿಕಟ್ಟೆ ಕಡೆ ಇರೋದು. ಏನಿದೆ ಮನೆ? ಯಾರಿದ್ದಾರೆ ಮನೆ? ಯಾರಿಗೋ ಶೆಟ್ರು ಕೊಟ್ಬಿಟ್ರು ನಮ್ಮ. ಅದೇ ಮನೆಯಲ್ಲಿ, ನೀವು ಆ ಮನೆಯದು ಇನ್ನೊಂದು ಪಾಯಿಂಟ್ ಕೇಳಲಿಲ್ಲ, ಅದೇ ಮನೆಯಲ್ಲಿ ನಮ್ಮ ತಂದೆ ಹುಟ್ಟಿದ್ದು. ಓಹ್, ನಮ್ಮ ತಾಯಿ ಹುಟ್ಟಿದ್ದು ಅದೇ ಮನೆ. ನಾನು ಹುಟ್ಟಿದ್ದು, ನಮ್ಮ ತಾಯಿಗೆಲ್ಲ ಮಕ್ಕಳು ಅದೇ ಮನೆಯಲ್ಲೇ ಹುಟ್ಟಿದ್ದು. ಆ ಮನೇನ ಅವರು ಸಾಲ ಮಾಡಿ ಮನೇನ ಕೊನೆಗೆ. ಸೊ ನೀವು ಡ್ಯಾನ್ಸು ಅವಾಗಿಂದ ಪ್ರಾರಂಭ ಮಾಡೋದು? ಆ ಮನೆಯಲ್ಲಿ ಪ್ರಾರಂಭ ಮಾಡಿದ್ದು. ಮನೆ ಹತ್ರ ಮೇಷ್ಟ್ರಿದ್ರಲ್ಲ, ಬ್ಯಾಚುಲರ್ ಅವರು, ಬ್ರಹ್ಮಚಾರಿ, ಅಲ್ಲಿ ಪ್ರಾರಂಭ ಮಾಡಿದ್ದು. ಆವಾಗ ಅಜ್ಜಿ ಇದ್ರಲ್ಲ, ನಮ್ಮ ತಾಯಿಯವ್ರ ತಾಯಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಟ್ಟಿದ್ರು, ಹೆರಿಗೆಯಲ್ಲಿ ಸತ್ತೋಗ್ಬಿಟ್ಟಿದ್ರು. ನಮ್ಮ ತಾಯಿಯವ್ರ ದೊಡ್ಡಮ್ಮ ಸಾಕ್ತಾ ಇದ್ದಿದ್ದು. ಅಂದರೆ ನಮ್ಮ ತಂದೆಯವರು ದೊಡ್ಡಕ್ಕ ಇದ್ರಲ್ಲ, ಪಾರ್ವತಿಯವರು, ಅವ್ರು ಸಾಕ್ತಾ ಇದ್ದಿದ್ದು. ಅವರೆಲ್ಲ ತುಂಬ ಆರ್ಥೋಡಾಕ್ಸ್ ಅಲ್ಲ, ಅದಕ್ಕೆ ನಮ್ಮ ಬ್ರಾಹ್ಮಣರು ಯಾರೂ ಡ್ಯಾನ್ಸ್ ಮಾಡೋಂಗಿಲ್ಲ, ಬೇಡ ಅಂತ ನಿಲ್ಲಿಸಿದ್ರು. ಆಮೇಲೆ ನಮ್ಮ ತಂದೆ ಬಂದು, ಯಾರೂ ಹಾಗೆಲ್ಲ ಹೇಳಬೇಡಿ, ಕಲೆ ಅದು ಅಂತ ಅಪ್ಪ ಎನ್ಕರೇಜ್ ಮಾಡಿ. ಅಲ್ಲಿ ನಿಮ್ಮ ಡ್ಯಾನ್ಸ್ನ ನೋಡಿ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ. ಆಮೇಲೆ ಸೇರಿಸುತ್ತಲೂ ನನಗೇನಾಯಿತು ಅಂದರೆ, ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಗ್ಯಾಸ್ಟ್ರಿಕ್ಕು ಮೊದಲಿಂದನೂ. ನಮ್ಮ ತಂದೆಗೆ ಹೊಟ್ಟೆ ನೋವು ಯಾವಾಗಲೂ. ಆರ್ಟಿಸ್ಟ್ಗಳಿಗೆ ಹೊಟ್ಟೆ ನೋವು ಬರುತ್ತೆ ಅಂದರೆ ತುಂಬ ಇಮೋಷ್ನಲ್ ಆಗಿ ಹೋಗ್ತೀವಲ್ಲ. ಮೋಸ್ಟ್ ಆಫ್ ದ ಆರ್ಟಿಸ್ಟ್ ವಿಲ್ ಹ್ಯಾವ್ ದಿಸ್ ಎಸಿಡಿಟಿ ಪ್ರಾಬ್ಲಮ್. ಹಾಂ, ಮೋಸ್ಟ್ಲಿ ನಮ್ಮ ಅಪ್ಪನ ಮಗಳಲ್ವಾ, ಹಾಗಾಗಿ ಬರ್ತಿತ್ತು ಅನಿಸುತ್ತೆ. ಅದು ಡ್ಯಾನ್ಸ್ ಮಾಡಿದ್ಲು ನನಗೆ ಎಸಿಡಿಟಿ ಪ್ರಾಬ್ಲಮ್ ವಾಸಿ ಆಯಿತು. ಅದಕ್ಕೆ ನಮ್ಮಮ್ಮ ಓಕೆ ಕಂಟಿನ್ಯೂ ಮಾಡು, ಹೆಲ್ತ್ ವಿಷಯವಾಗಿ. ಆಮೇಲೆ ಡಾಕ್ಟ್ರಿಗೆ ಹೋಗಿ ಹೇಳಿದ್ರು ನಮ್ಮಮ್ಮ, ಇವಳು ಡ್ಯಾನ್ಸ್ ಮಾಡಿದ್ರು ಹೊಟ್ಟೆ ನೋವು ಹೋಯ್ತು ಅಂತ. ಅವ್ರಿಗೆ ನಮ್ಮಮ್ಮಂಗೆ ಬೇರೆ ಎಲ್ಲ ಏನೂ ಗೊತ್ತಿಲ್ಲ. ಓಕೆ, ನಿಮಗೆ ಮದುವೆ ಆಗಿದೆ? ಯಾವಾಗ ಮದುವೆ ಆಗಿದ್ದು? ನನಗೆ 22ನೇ ವರ್ಷದಲ್ಲಿ ಮದುವೆ ಆಯಿತು. ಸಾರ್ ಹೆಸರು ನರಸಿಂಹಮೂರ್ತಿ. ಏನು ಮಾಡ್ಕೊಂಡಿದ್ದಾರೆ ನರಸಿಂಹ? ಅವಾಗ 19 ವರ್ಷಕ್ಕೆ ಅವ್ರು CFTRIಗೆ ಸೇರ್ಕೊಂಡ್ಬಿಟ್ಟಿದ್ರು, ಸೈಂಟಿಸ್ಟು. ಹಾಂ, 18 ವರ್ಷಕ್ಕೆ BSc ಮಾಡಿ CFTRI ಕೆಲಸಕ್ಕೆ ಸೇರ್ಕೊಂಬಿಟ್ಟು ಅಲ್ಲಿ ಅವರು ರಿಸರ್ಚ್ MSc ಮಾಡಿ ಡಾಕ್ಟ್ರೇಟ್ ತಗೊಂಡು ಅವರು ಮದುವೆ ಆದಮೇಲೆ ಓದ್ತಾನೆ ಇದ್ರು. ತುಂಬ ಕಷ್ಟಜೀವಿ ಅವರು. ಮನೇಲಿ ಪಾಪ ಎಲ್ಲ ಸಂಸಾರ ಎಲ್ಲ ನಡೆಸಿ ಎಲ್ಲ ಮಾಡಿ. ನಾನು
21 ವರ್ಷಕ್ಕೆ MA ಮಾಡಿಬಿಟ್ಟಿದ್ದೆ. ನಾನು ಅವರು MSc ಮಾಡೋಕ್ಕೆ ಮುಂಚೆ ಮಾಡಿಬಿಟ್ಟಿದ್ದೆ. ನಾನು MA ಮಾಡಿಬಿಟ್ಟಿದ್ದೆ. ನೀವು ಆಮೇಲೆ ಟೀಚರ್ ಕೂಡ ಆಗಿದ್ರಲ್ಲಮ್ಮ, ಪ್ರೊಫೆಸರ್ ಆಗಿದ್ರಾ? ನಾನಿಲ್ಲಿ ಶಾರದಾ ವಿಲಾಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ. ಓಕೆ ಓಕೆ. ಮದುವೆಗೆ ಮುಂಚೆನೇ. ಓಕೆ. ನಮ್ಮಪ್ಪ ಬೇಡ ಹೆಣ್ಮಕ್ಳು ಕೆಲಸ ಅಂತ. ಆಮೇಲೆ ಇವ್ರಿಗೆ ಎಂಗೇಜ್ ಆದಮೇಲೆ ಇವ್ರಂದರು ಇಲ್ಲ ನೀ ಕೆಲಸಕ್ಕೆ ಸೇರ್ಕೊ ಅಂದರು. ದಿಸ್ ಇಸ್ ಜಾಯಿಂಟ್ ಫ್ಯಾಮಿಲಿ. ಯಾಕೆಂದರೆ ಆಗಿನ ಕಾಲದಲ್ಲಿ ಇಟ್ ವಾಸ್ ನೀಡೆಡ್. ಕೆಲಸಕ್ಕೆ ಹೋಗಲೇಬೇಕಾಗಿತ್ತು ನಾನು. ಹಾಂ, ನಮ್ಮ ಯಜಮಾನ್ರು ಹೋಗು ಅಂತ ಹೇಳಿದ್ರಪ್ಪ ಅಂತ. ಸರಿ, ಆಮೇಲೆ ಸಂಸಾರಕ್ಕೆ ತೊಂದರೆ ಮಾಡಬೇಡ, ಯಾಕೆಂದರೆ ಅತ್ತೆ ಮಾವನ ನೋಡ್ಕೋಬೇಕಲ್ಲ, ಅದಕ್ಕೆ ಅಲ್ಲಿ ಕೆಲಸ ಯಜಮಾನ್ರು ಪರ್ಮಿಷನ್ ಕೊಟ್ಟಿದ್ದಾರಪ್ಪ, ಮದುವೆಗೆ ಮುಂಚೆನೇ ಕೆಲಸಕ್ಕೆ ಸೇರ್ಕೊ ಅಂತ ಹೇಳಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ 18 ವರ್ಷ ಕೆಲಸ ಮಾಡಿದೆ ನಾನು. ಅಲ್ಲಿ ಆಗಟ್ಲು ನೆಕ್ಸ್ಟು ಇಲ್ಲಿ. ನಿಮಗೆ ಎಷ್ಟು ಜನ ಮಕ್ಕಳಮ್ಮ? ಒಬ್ಬಳೇ ಮಗಳು. ನನ್ನ ಮಗಳ ಹೆಸರು ಚಿತ್ರ ಅಂತ. ಓಕೆ. ಚಿತ್ರ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವಳಿಗೆ ಹೈಸ್ಕೂಲ್ ಟೀಚರು ಪ್ಲಸ್ ನರ್ಸ್ ಟ್ರೈನಿಂಗ್ ಕಾಲೇಜ್ ಲೆಕ್ಚರರು. ಓ, ವೆರಿ ನೈಸ್. MSc. ಚಿತ್ರ ಅವ್ರು ಎಷ್ಟು ಜನ ಮಕ್ಕಳು? ಅವಳಿಗೆ ಒಬ್ಬಳೇ ಮಗಳು ಮಾಯಾ. ಮಾಯಾ ಏನು ಮಾಡ್ಕೊಂಡಿದ್ದಾರೆ ಮಾಯಾ ಅವರು? 9th ಸ್ಟ್ಯಾಂಡರ್ಡ್ ಅವಳು. ಈಗ ನಿಮ್ಮ ಡ್ಯಾನ್ಸಿನ ಹವ್ಯಾಸಗಳು ಹೇಗೆ ನಡೀತಾ ಇದ್ದೀರಾ? ಈಗ ನಂಗೆ ಆಪ್ರೇಷನ್ ಆಗುತ್ತಲೂ ಡ್ಯಾನ್ಸ್ ಕ್ಲಾಸ್ ನಿಲ್ಲಿಸ್ಬಿಟ್ಟಿದ್ದೀನಿ. ಹಾಂ, ಸುಮಾರು ಒಂದು 45 ವರ್ಷ ಡ್ಯಾನ್ಸ್ ಕ್ಲಾಸ್ ಮಾಡಿದೆ. ಇವಾಗ ಹಾರ್ಟ್ ಆಪ್ರೇಷನ್ ಆಗುತ್ತಲೋ. ಓ, ಯಾವಾಗ ಆಯ್ತಮ್ಮ ಹಾರ್ಟ್ ಆಪ್ರೇಷನ್? ಈಗ ಈ ಸೆಪ್ಟೆಂಬರ್ಗೆ 2 ವರ್ಷ ಆಗುತ್ತೆ. ಅಮ್ಮ ಹೇಗಿದ್ದಾರೆ? ಅಮ್ಮನಿಗೆ ತಂದೆ ನೋಡ್ತಾ ಇರ್ಬೋದು ಅಂತ ಮದುವೆ ಮಾಡ್ಕೋತಾ ಇದೆಯಾ, ಅದು ಪ್ಲಸ್ ಪಾಯಿಂಟ್ ಅಲ್ಲ, ಇಟ್ ಇಸ್ ಮೈನಸ್ ಅಂತ ಹೇಳಿ. ನಿಜವಾಗ್ಲೂ ಮೈನಸ್ಸು. ಅಲ್ಲ, ನಿಜವಾಗ್ಲೂ ಮೈನಸ್ಸು. ನೋಡಿ, ಒಂದೇ ಒಂದು ದಿನ ನಮ್ಮ ತಾಯಿ ಮನೆ ಅಂತ ಹೋಗಿ ನಾನು ಮಲ್ಕೊಂಡಿಲ್ಲ.